ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 5 ವಿದುರ ಮೈತ್ರೇಯ ಸಂವಾದ. ಇದರಿಂದ 4ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಏನ್ ತಿಳ್ಕೊಳ್ತಾ ಇದ್ವಿ, ಯಾರು ಭಗವಂತನ ಭಕ್ತಿಯನ್ನ ಪ್ರೀತಿಯಿಂದ ಮಾಡ್ತಾ ಇರ್ತಾರೋ, ಭಗವಂತನಿಗೆ ತೃಪ್ತಿ ಆಯಿತು ಅಂತಂದ್ರೆ ಅವರಿಗೆ ಹೇಗೆ ಅರ್ಜುನ ಮತ್ತೆ ಉದ್ಧವರಿಗೆ ಭಗವಂತ ಜ್ಞಾನ ಕೊಟ್ನೋ ಹಾಗೆ ಕೊಡ್ತಾರೆ. ಯಾರು ಜ್ಞಾನಿಗಳು, ಯೋಗಿಗಳು, ಕರ್ಮಿಗಳು ಇವರೆಲ್ಲ ಇರ್ತಾರೋ ಅವ್ರಿಗೆ ಈ ರೀತಿ ಜ್ಞಾನ ಸಿಗೋದಿಲ್ಲ, ಭಗವಂತನಿಂದ ನೇರವಾಗಿ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಅವರು ಭಗವಂತನನ್ನ ತೃಪ್ತಿ ಪಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಗವಂತನನ್ನೇ ಒಪ್ಪೋದಿಲ್ಲ ಅಂದಮೇಲೆ ಅವರು ತೃಪ್ತಿ ಹೇಗೆ ಪಡಿಸ್ತಾರೆ, ಅವನ ಸೇವೆ ಹೇಗೆ ಮಾಡ್ತಾರೆ? ಸೇವೆ ಮಾಡಲಿಲ್ಲ ಅಂದಮೇಲೆ ಭಗವಂತ ತೃಪ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಭಗವಂತ ತೃಪ್ತಿ ಆಗಲಿಲ್ಲ ಅಂತಂದ್ರೆ ಅವನು ಏನು ಹೇಳೋದಿಲ್ಲ. ಸೊ ಭಗವಂತನ ಸೇವೆಯನ್ನು ಕೂಡ ಅವರು ನಂಬೋದಿಲ್ಲ ಅಂಥವ್ರು ಅಂತೆಲ್ಲ ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾ ಇದ್ದಾರೆ, ನಿಯಮ ನಿಬಂಧನೆಗಳನ್ನು ಅನುಸರಿಸಿದ ಭಕ್ತಿ ಸೇವೆಯನ್ನು ವೈಧಿ ಭಕ್ತಿ ಎನ್ನಲಾಗುತ್ತದೆ. ವೈಧಿ ಭಕ್ತಿಯ ತತ್ವಗಳಂತೆ ಆಚರಿಸಿದ ಭಕ್ತಿ ಪ್ರಕ್ರಿಯೆಯನ್ನು ಅಪೌರುಷೇಯ ಧರ್ಮಗ್ರಂಥಗಳು ವ್ಯಾಖ್ಯಾನಿಸಿವೆ ಮತ್ತು ಮಹಾ ಆಚಾರ್ಯರು ದೃಢಪಡಿಸಿದ್ದಾರೆ. ಅಂದರೆ ಅರ್ಥ ಏನು ಅಂತಂದರೆ, ಈಗ ನಿಯಮ ನಿಬಂಧನೆಗಳು ಅಂತ ಇರುತ್ತೆ ಅಲ್ವಾ. ಈಗ ನಾವು ಬೆಳಗ್ಗೆನೇ ಎದ್ದೇಳಬೇಕು, ಪೂಜೆ ಮಾಡಬೇಕು, ಇಷ್ಟು ಮಾಲೆ ಜಪ ಮಾಡಬೇಕು, ಮತ್ತು ಇಂಥದ್ದೇ ಊಟವನ್ನು ತಿನ್ನಬೇಕು, ಅದು ಭಗವಂತನಿಗೆ ಸಮರ್ಪಣೆ ಮಾಡಿ ತಿನ್ನಬೇಕು. ಈ ರೀತಿ ಬೇರೆ ಬೇರೆ ನಿಯಮ ನಿಬಂಧನೆಗಳು ಇರುತ್ತೆ. ಅಂಥ ನಿಯಮ ನಿಬಂಧನೆಗಳನ್ನು ಅನುಸರಣೆ ಮಾಡಿ ಭಕ್ತಿಯನ್ನು ಮಾಡ್ತಾರಲ್ಲ, ಅದನ್ನು ವೈಧಿ ಭಕ್ತಿ ಅಂತ ಹೇಳ್ತಾರೆ. ಅಂದರೆ ಅದರಲ್ಲಿ ವಿಧಿ ಇರುತ್ತೆ, ಈ ರೀತಿನೇ ಮಾಡಬೇಕು ಅಂತಂದ್ಬಿಟ್ಟು. ಆದರೆ ಅದೇ ಕೊನೆ ಅಂತಲ್ಲ, ಅದು ಪ್ರಾರಂಭಿಕ ಹಂತ. ಇದೇ ರೀತಿ ಮಾಡಲೇಬೇಕು ಅಂತ ನಮಗೆ ನಿಯಮ ನಿಬಂಧನೆಗಳನ್ನು ಹಾಕಿರ್ತಾರೆ. ಅದನ್ನ ವೈಧಿ ಭಕ್ತಿ ಅಂತ ಕರೀತಾರೆ. ವೈಧಿ ಭಕ್ತಿಯ ತತ್ವಗಳು ಎಲ್ಲಿಂದ ನಮಗೆ ಗೊತ್ತಾಗುತ್ತೆ, ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಇದರಲ್ಲಿ ಅಂತ? ಇದೆಲ್ಲವನ್ನೂ ಕೂಡ ಅಪೌರುಷೇಯ ಧರ್ಮಗ್ರಂಥಗಳು ವ್ಯಾಖ್ಯಾನ ಮಾಡಿದೆ. ಅದರಲ್ಲಿ ಎಲ್ಲ ಡೀಟೇಲ್ ಆಗಿದೆ. ಯಾರ್ಯಾರು ಯಾವ ರೀತಿ ಪೂಜೆ ಪುನಸ್ಕಾರ ವಿಧಿ ನಿಯಮ ಇದನ್ನೆಲ್ಲ ಫಾಲೋ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟರ ಮಟ್ಟಿಗೆ ಮಾಡಬೇಕು, ಎಲ್ಲ ಡೀಟೇಲು ಕೂಡ ಧರ್ಮಗ್ರಂಥಗಳಲ್ಲಿ ಇದೆ. ಮತ್ತು ಮಹಾ ಆಚಾರ್ಯರು ಕೂಡ ಇದನ್ನು ದೃಢಪಡಿಸಿದ್ದಾರೆ. ಹೌದು, ಹೀಗೆ ಮಾಡಬೇಕು ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ಈ ಅಭ್ಯಾಸವು ಆರಂಭಿಕ ಭಕ್ತನಿಗೆ ರಾಗಭಕ್ತಿಯ ಹಂತಕ್ಕೇರಲು ಸಹಾಯಕವಾಗಬಹುದು. ಅದರಲ್ಲಿ ಭಗವಂತನು ಚೈತ್ಯ ಗುರುವಿನಂತೆ ಅಥವಾ ಅಂತರಂಗದಲ್ಲಿರುವ ಪರಮ ಪ್ರಜ್ಞೆಯಾಗಿ ಗುರುವಿನಂತೆ ಪ್ರತಿವರ್ತಿಸುತ್ತಾನೆ. ಅಂದ್ರೆ ಅರ್ಥ ಏನು? ಈಗ ವೈಧಿ ಭಕ್ತಿ ಅನ್ನೋದಿದೆಯಲ್ಲ, ಇದು ಆರಂಭಿಕ ಭಕ್ತರಿಗೆ ಇರುವಂಥದ್ದು. ಹೀಗೆ ನಾವು ಕೊನೆಯವರೆಗೂ ನಾವು ಬರೀ ನಿಯಮ ಮತ್ತು ನಿಬಂಧನೆಗಳನ್ನೇ ಫಾಲೋ ಮಾಡಬೇಕು ಅಂತೇನಿಲ್ಲ. ನಮ್ಮ ಒಂದು ಮಟ್ಟ ಇರುತ್ತಲ್ಲ, ಭಕ್ತಿಯಲ್ಲೂ ಕೂಡ ಒಂದೊಂದೇ ಹಂತಗಳಿರುತ್ತೆ. ಆ ಹಂತವನ್ನು ತಲುಪ್ತಾ ನಾವು ಬೇರೆ ರೀತಿಯದ್ದೇ ಒಂದು ಪ್ರೀತಿ ಭಕ್ತಿಯ ಅನುಭವ ನಮಗೆ ಆಗ್ತಾ ಬರುತ್ತೆ. ಪ್ರಾರಂಭದಲ್ಲಿ ಗುರುಗಳು ಏನು ನಿಯಮ ನಿಬಂಧನೆಗಳನ್ನು ಹಾಕ್ಕೊಡ್ತಾರೋ ಅದನ್ನು ಮಾಡಬೇಕಾಗುತ್ತೆ. ಧರ್ಮಗ್ರಂಥಗಳಲ್ಲಿ ಹೇಳಿರೋದು ಅದನ್ನೆಲ್ಲ ಫಾಲೋ ಮಾಡಬೇಕಾಗಿರುತ್ತೆ. ಆದರೆ ಹೋಗ್ತಾ ಏನಾಗುತ್ತೆ, ನಮ್ಮ ಭಕ್ತಿಯ ಮಟ್ಟ, ನಾವು ಮಾಡುವಂಥ ಸಾಧನೆಯ ಮಟ್ಟ, ಅದರಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಮುಂದುವರಿತಾ ಇರ್ತೀವಲ್ವಾ, ಅಲ್ಲೇನಾಗುತ್ತೆ ಅಂತಂದರೆ ನಮ್ಮ ರೀತಿ ನೀತಿ ಎಲ್ಲ ಚೇಂಜ್ ಆಗುತ್ತೆ. ಅಲ್ಲಿ ನಮಗೆ ನಿಯಮ ನಿಬಂಧನೆಗಳು ಬರೋದೇ ಇಲ್ಲ. ಈ ರೀತಿಯ ಒಂದು ಅಭ್ಯಾಸ ಮಾಡ್ತಾ ಆರಂಭಿಕನಾಗಿರುವಂಥ ಭಕ್ತ ಎಲ್ಲಿಗೆ ತಲುಪ್ತಾನೆ ಅಂತಂದರೆ ಭಕ್ತಿಯಲ್ಲೂ ಬೇಕಾದಷ್ಟು ಹಂತಗಳಿವೆ. ಆ ರೀತಿ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ರಾಗಭಕ್ತಿ, ಈಗ ನೋಡ್ತೀವಲ್ವ ನಾವು ವೃಂದಾವನದಲ್ಲಿರುವಂತಹ ಗೋಪಿಯರು ಭಗವಂತನ ಜೊತೆ ಹೇಗಿರ್ತಾರೆ ಅಂತ ಅವ್ರೇನಾದರೂ ರೂಲ್ಸ್ ಫಾಲೋ ಮಾಡ್ತಾರಾ? ಇಲ್ಲ. ಅವನನ್ನು ಪ್ರೀತಿಸೋದು ಅಷ್ಟೇ ಅವ್ರಿಗೆ ಗೊತ್ತಿರುತ್ತೆ. ಅದು ರಾಗಭಕ್ತಿ ಭಾವಭಕ್ತಿ ಅಂತೆಲ್ಲ ಬಂದ್ಬಿಡುತ್ತೆ. ಅಲ್ಲಿ ರೂಲ್ಸು ರೆಗ್ಯುಲೇಷನ್ಸ್ ಯಾವುದೂ ಇರೋದಿಲ್ಲ, ಆಯಿತಾ. ಅದಕ್ಕೋಸ್ಕರನೇ ನಾವು ಗುರುಗಳಾಗಿರಬಹುದು ಅಥವಾ ಸಾಧು ಸಂತರು ಬೇಕಾದಷ್ಟು ಜನ ಈ ರೀತಿ ಸಾಧನೆ ಮಾಡ್ತಾ ಇರೋರು ಇರ್ತಾರೆ. ಅವರು ನೋಡ್ಬಿಟ್ಟು ನಾವು ಬೈಕೋಬಾರ್ದು. ಯಾಕಂದರೆ ಅವರ ಭಕ್ತಿಯ ಹಂತ ಎಲ್ಲಿಗೋ ತಲುಪಿರುತ್ತೆ. ಅದಕ್ಕೆ ಅವರು ರೂಲ್ಸ್ ರೆಗ್ಯುಲೇಷನ್ ಇದನ್ನೆಲ್ಲ ನೋಡಲ್ಲ. ಅವರು ಭಗವಂತನನ್ನು ಪೂಜಿಸೋದು, ಪ್ರೀತಿಸೋದು, ಭಾವನೆಯಲ್ಲಿ ಮುಳುಗೋದು ಬೇರೆ ರೀತಿಯ ಅವರ ಮಟ್ಟ ಇರುತ್ತೆ. ಅದಕ್ಕೆ ನಾವು ಯಾರ ಭಕ್ತಿಯ ಬಗ್ಗೆನೂ ಕೂಡ ನಾವು ಮಾತಾಡೋದಕ್ಕೆ ನಮಗೆ ಅರ್ಹತೆ ಇರೋದಿಲ್ಲ. ನಮ್ಮ ಸಾಧನೆ ಎಷ್ಟಿದೆ
ಇದೆಯೋ ಅಷ್ಟು ಮಾತ್ರ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಆಯಿತಾ? ಈಗ ಆರಂಭಿಕ ಭಕ್ತ ರಾಗಭಕ್ತಿಯ ಹಂತಕ್ಕೆ ಹೇರೋದಕ್ಕೆ ಇದೆಲ್ಲ ನಮಗೆ ಧರ್ಮ ಗ್ರಂಥಗಳಿಂದ ಸಹಾಯ ಆಗುತ್ತೆ. ಅದರಲ್ಲೂ ಕೂಡ ಭಗವಂತ ಚೈತ್ಯ ಗುರುವಿನ ಹಾಗೆ, ಅಂದರೆ ನಮ್ಮ ಒಳಗಡೆನೆ ಇದ್ದಾನೆ ಗುರು. ಆಯ್ತಾ? ಅವನು ಹೇಳ್ದಾಗೆ ನಾವು ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ನಮ್ಮ ಹೃದಯದಲ್ಲೇ ಪರಮ ಪ್ರಜ್ಞೆಯಾಗಿ ನಮ್ಮ ಒಳಗಡೆ ಕೂತ್ಕೊಂಡು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾನೆ. ನೀವು ಬೇಕಾದರೆ ಇದನ್ನು ಅಬ್ಸರ್ವ್ ಮಾಡಿ. ನಾನಂತೂ ನನ್ನ ಹೃದಯದಲ್ಲಿ ಕೂತಿರುವಂಥ ಆ ಚೈತ್ಯ ಗುರುವನ್ನೇ ನಾನು ನನ್ನ ಗುರುವಾಗಿ ಸ್ವೀಕಾರ ಮಾಡಿರೋದು. ಯಾಕೆ ಅಂತಂದರೆ ನಾವು ಎಲ್ಲಿಂದ ಎಷ್ಟೇ ಕೇಳಿದ್ರು ಕೂಡ ನಮ್ಮ ಒಳಗಡೆಯಿಂದ, ಅಂದರೆ ಅದು ನಮಗೆ ಗೊತ್ತಾಗಬೇಕು ಅಂತಂದ್ರೂ ಕೂಡ ನಮಗೆ ಆ ಒಂದು ತಿಳುವಳಿಕೆ ಬರಬೇಕು. ಅಲ್ಲಿವರೆಗೂ ನಾವು ಸಾಧನೆಯನ್ನು ಮಾಡಿರ್ಬೇಕು. ಆಗ ನಮಗೆ ಗೊತ್ತಾಗುತ್ತೆ. ನಮ್ಮ ಒಳಗಡೆ ಕೂತಿರುವಂತಹ ಚೈತ್ಯ ಗುರು ಹೇಳ್ತಾನೆ ನಮಗೆ, ನೀನು ಮಾಡ್ತಾ ಇರೋದು ಸರಿ, ಇದೇ ಮಾಡು, ನೀನು ಮಾಡ್ತಾ ಇರೋದು ಸರಿಯಲ್ಲ, ಇದನ್ನು ಮಾಡಬೇಡ ಅಂತಂದ್ಬಿಟ್ಟು ನಮಗೆ ಒಳಗಡೆಯಿಂದ ಆ ಒಂದು ಆಜ್ಞೆಯನ್ನ ಕೊಡ್ತಾನೆ, ಅಥವಾ ನಮ್ಮನ್ನ ತಿದ್ದುತ್ತಾ ಇರ್ತಾನೆ. ಅದನ್ನ ಚೈತ್ಯ ಗುರು ಅಂತ ಹೇಳ್ತಾರೆ. ನಮ್ಮ ಅಂತರಂಗದಲ್ಲಿ ಆ ಭಗವಂತ ಪರಮ ಪ್ರಜ್ಞೆಯಾಗಿ ಗುರುವಿನ ಹಾಗೆ ನಮ್ಮ ಜೊತೆ ಅವನು ಪ್ರತಿವರ್ತನೆ ಮಾಡ್ತಾನೆ. ಅಂದ್ರೆ ನನಗೆ ಅದನ್ನ ತಿಳ್ಕೊಳ್ಳೋದು ಅಥವಾ ಅದನ್ನ ಫೀಲ್ ಮಾಡೋದಕ್ಕೆ ಬರಬೇಕು. ನನಗೆ ಅದು ಬಂದಾಗಲೇ ನಮಗೆ ಗೊತ್ತಾಗೋದು. ಯಾವ ಭಯ ಏನೂ ಇರೋದಿಲ್ಲ. ಆವಾಗ ನಮ್ಮಲ್ಲಿ ತುಂಬಾನೇ ಹುಮ್ಮಸ್ಸಿರುತ್ತೆ, ಧೈರ್ಯ ಇರುತ್ತೆ, ನಾನು ಮಾಡಬೇಕು ಅನ್ನುವಂಥ ಒಂದು ಛಲ ಬರುತ್ತೆ. ಆಯಿತಾ? ಆಮೇಲೆ ಆ ಭಕ್ತಿ ಮಾರ್ಗಕ್ಕೆ ಏನೇನು ಬೇಕೋ ಎಲ್ಲ ಒಂದು ಆಜ್ಞೆಗಳನ್ನು ಅಥವಾ ಆ ಡಿಸಿಷನ್ಗಳನ್ನಾಗಿರಬಹುದು, ಅಥವಾ ಏನೇ ಮಾಡಬೇಕು ಅಂತಂದ್ರೂ ಒಳಗಡೆಯಿಂದ ನಮಗೆ ಪ್ರೇರಣೆ ಸಿಗುತ್ತೆ. ಇದೆಲ್ಲ ಮಾಡುವಂಥವನು ಚೈತ್ಯ ಗುರು. ಅವನು ಯಾರು? ಶ್ರೀಕೃಷ್ಣ. ಭಕ್ತರನ್ನುಳಿದು ಎಲ್ಲ ಆಧ್ಯಾತ್ಮಿಕವಾದಿಗಳು ಜೀವಾತ್ಮ ಪರಮಾತ್ಮರಲ್ಲಿ ವ್ಯತ್ಯಾಸ ಮಾಡುವುದಿಲ್ಲ. ಏಕೆಂದರೆ ಅವರು ಪರಮ ಪ್ರಜ್ಞೆ ಮತ್ತು ಜೀವ ಪ್ರಜ್ಞೆಗಳೆರಡೂ ಒಂದೇ ಮತ್ತು ಸಮಾನವೇ ಎಂದು ತಪ್ಪಾಗಿ ಎಣಿಸುತ್ತಾರೆ. ಭಕ್ತರಲ್ಲದವರ ಅಂತಹ ತಪ್ಪೆಣಿಕೆಯೇ ಅವರನ್ನು ಅಂತರಂಗ ನಿರ್ದೇಶನವನ್ನು ಪಡೆಯಲು ಅನರ್ಹರನ್ನಾಗಿಸುತ್ತದೆ. ಹೀಗಾಗಿ ಅವರು ಭಗವಂತನ ನೇರ ಸಹಕಾರದಿಂದ ವರ್ಜಿತರಾಗುತ್ತಾರೆ. ಅಂತಹ ಅದ್ವೈತಿಯು ಅನೇಕ ಜನ್ಮಗಳ ನಂತರ ಭಗವಂತನು ಪೂಜಾರ್ಹನಾಗಿದ್ದಾನೆ ಎಂದು ತಿಳಿಯುತ್ತಾನೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಭಕ್ತರಿಗೊಂದು ಇಂಪಾರ್ಟೆನ್ಸ್ ಇದೆ ಇಲ್ಲಿ. ಯಾಕೆ ಅಂತಂದರೆ ಭಕ್ತರು ಮಾತ್ರ ಭಗವಂತನನ್ನು ನಂಬೋದು, ಆಮೇಲೆ ಅವನು ನಮ್ಮ ಒಡೆಯ, ನಾವು ಅವನ ಸೇವಕರು ಅಂತ. ಅಂದರೆ ನಾವು ಅವನಿಗೆ ಸರೆಂಡರ್ ಆಗೋದು. ಇನ್ಯಾವುದೇ ಆಧ್ಯಾತ್ಮಿಕವಾದಿಗಳಾಗಿದ್ರೂ ಕೂಡ ಅವರು ಭಗವಂತ ಮತ್ತು ಜೀವಿ ಇಬ್ಬರಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಭಕ್ತರು ಮಾತ್ರನೇ ನಮಗೂ ಭಗವಂತನಿಗೂ ವ್ಯತ್ಯಾಸ ಇದೆ ಅಂತ ಹೇಳೋದು. ಇನ್ನು ಮಿಕ್ಕದವ್ರು ಇರ್ತಾರಲ್ಲ, ಅವ್ರು ಎಲ್ಲರೂ ಕೂಡ ಪರಮಾತ್ಮನೇ ಬೇರೆ, ಜೀವಾತ್ಮನೇ ಬೇರೆ ಅಂತ ಹೇಳೋದು. ಯಾಕೆ ಅಂತಂದರೆ ಅವರು ಪರಮ ಪ್ರಜ್ಞೆ ಜೀವ ಪ್ರಜ್ಞೆ ಎರಡೂ ಒಂದೇ ಸಮಾನ ಅಂತ ತಪ್ಪಾಗಿ ಎಣಿಸ್ಕೊಂಡಿದ್ದಾರೆ. ಅಂದರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಭಕ್ತರಲ್ಲದೆ ಇರುವಂಥವ್ರ ಅಂತ ತಪ್ಪೆಣಿಕೆ ಇದೆಯಲ್ಲ, ಅದೇನು ಮಾಡುತ್ತೆ, ಅವರನ್ನ ಒಳಗಡೆಯಿಂದ ಆ ಭಗವಂತ ನಿರ್ದೇಶನವನ್ನ ತಗೊಳ್ಳೋದಕ್ಕೆ ಅರ್ಹತೆಯನ್ನ ಪಡೆಯೋದೇ ಇಲ್ಲ, ಅನರ್ಹರನ್ನಾಗಿ ಮಾಡುತ್ತೆ. ಈಗ ನಾನು ಮತ್ತೆ ಆ ಭಗವಂತ ಒಂದೇ ಅಂದಮೇಲೆ ನನಗೆ ನಾನೇ ಎಲ್ಲಿ ಹೇಳ್ಕೊಳಕ್ಕಾಗತ್ತೆ ಅಲ್ವಾ? ಅಂದರೆ ಒಳಗಡೆ ಒಬ್ಬ ಭಗವಂತ ಇದ್ದಾನೆ, ಅವನು ನನಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ ಅಂತ ಅನ್ಬೇಕು ಅಂತಂದರೆ ನಾನು ಭಗವಂತ ಸಪ್ರೇಟ್ ಆಗಿದ್ರೆ ತಾನೇ ಅದಾಗುತ್ತೆ. ನನಗೆ ನನ್ನ ಗುರು ಆಗಿರುವಂತಹ ಆ ಭಗವಂತ ಹೇಳ್ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು. ಇಲ್ಲೇನಾಗುತ್ತೆ ಅಂತಂದರೆ ಇಬ್ಬರು ಸಮಾನ ಅಂತ ತಿಳ್ಕೊಂಡಿರೋದ್ರಿಂದ ಭಕ್ತರು ಅಲ್ಲದೆ ಇರೋರಿಗೆ ಅಂಥ ಒಂದು ಭಗವಂತನ ನಿರ್ದೇಶನವನ್ನು ಪಡೆಯೋದಕ್ಕೆ ಆಗೋದಿಲ್ಲ. ಅವರು ಭಗವಂತನ ನೇರ ಸಹಕಾರದಿಂದ ವರ್ಜಿತರಾಗ್ತಾರೆ. ಆದರೆ ಅಂಥ ಅದ್ವೈತಿ ಅಂತಂದರೆ ನಾನು ಭಗವಂತ ಒಂದೇ ಅಂತ ತಿಳ್ಕೊಳ್ತಾರಲ್ಲ, ಅವರು ಎಷ್ಟೋ ಜನ್ಮಗಳ ಆದಮೇಲೆ ಭಗವಂತ ನಿಜವಾಗ್ಲೂ ಪೂಜಾರ್ಹರಾಗಿದ್ದಾನೆ ಅಂತಂದ್ಬಿಟ್ಟು ತಿಳ್ಕೊಳ್ತಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಭಕ್ತನು ಭಗವಂತನೊಡನೆ ಏಕಕಾಲದಲ್ಲಿಯೇ ಅಖಂಡನು ಪ್ರತ್ಯೇಕನು ಆಗಿರುತ್ತಾನೆಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಅನಂತರವೇ ಅವನು ಭಗವಂತನಾದ ವಾಸುದೇವನಿಗೆ ಶರಣಾಗಬಲ್ಲ. ಈ ಹಂತದಿಂದ ಶುದ್ಧ ಭಕ್ತಿ ಸೇವೆ ಮೊದಲಾಗುತ್ತದೆ. ಯಾವಾಗ ಅದ್ವೈತಿಗಳಿಗೆ ಎಷ್ಟೋ ಜನ್ಮಗಳು ಕಳೆದ ಮೇಲೆ ಇದು ಅವರಿಗೆ ಗೊತ್ತಾಗುತ್ತೆ, ಏನು ಭಗವಂತ ಪೂಜಾರ್ಹನಾಗಿದ್ದಾನೆ ಅಂತಂದ್ಬಿಟ್ಟು, ಆವಾಗ ಭಕ್ತ ಭಗವಂತನ ಜೊತೆ ಏಕಕಾಲದಲ್ಲಿ ಅಖಂಡನೂ ಆಗಿದ್ದಾನೆ,
ಮತ್ತೆ ಪ್ರತ್ಯೇಕನೂ ಆಗಿದ್ದಾನೆ. ಅಂದ್ರೆ ಅವನು ಬೇರೆನೂ ಹೌದು, ಒಂದು ಹೌದು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾನೆ. ಆಮೇಲೆ ಅವನು ಭಗವಂತನಾದ ವಾಸುದೇವನಿಗೆ ಶರಣಾಗುತ್ತಾನೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಅಂದ್ರೆ ಈ ಹಂತ ಇದೆಯಲ್ಲ, ಅಂದ್ರೆ ಭಗವಂತನಿಗೆ ನಾವು ಸರೆಂಡರ್ ಆಗ್ತೀವಲ್ವಾ, ಆ ಹಂತದಿಂದ ನಮ್ಮ ಭಕ್ತಿ ಸೇವೆ ಅನ್ನೋದು ಶುರುವಾಗೋದು. ನಾವು ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ಕೊನೆಯಲ್ಲಿ ಬಂದು ಸರೆಂಡರ್ ಆಗಲ್ಲ. ಯಾವಾಗ ಸರೆಂಡರ್ ಆಗ್ತೀವೋ ಅಲ್ಲಿಂದ ಭಕ್ತಿ ಸೇವೆ ಶುರುವಾಗೋದು. ಅಲ್ಲಿವರೆಗೂ ನಾವು ಸಾಧನೆ ಮಾಡ್ತಾ ಇರೋದು, ಅಲ್ಲಿವರೆಗೂ ನಾವು ಭಗವಂತನ ಭಕ್ತನಾಗೋದಕ್ಕೆ ಸಾಧನೆ ಮಾಡ್ತಾ ಇರೋದು. ಈಗ ಅರ್ಜುನನು ಕೂಡ ಕೊನೆಯಲ್ಲಿ ಸರೆಂಡರ್ ಆಗ್ತಾನೆ. ಆಯ್ತು, ನೀನೇನು ಹೇಳ್ತೀವೋ ಅದನ್ನ ಮಾಡ್ತೀನಿ, ನಾನು ನಿನಗೆ ಕಂಪ್ಲೀಟ್ ಆಗಿ ಶರಣಾಗತಿ ಆಗ್ತೀನಿ ಅಂತ ಹೇಳ್ತಾನಲ್ವಾ. ಅಂದ್ರೆ ನಮ್ಮ ಭಕ್ತಿ ಅನ್ನೋದು ಮೊದಲಾಗೋದು ಎಲ್ಲಿಗೆ ಅಂತಂದ್ರೆ ನಾವು ಕಂಪ್ಲೀಟಾಗಿ ಭಗವಂತನಿಗೆ ಸರೆಂಡರ್ ಆದ್ಮೇಲೆ. ಮಾರ್ಗಭ್ರಷ್ಟರಾದ ಅದ್ವೈತಿಗಳು ಅನುಸರಿಸಿದ ಪರಮಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯು ತುಂಬಾ ಕಷ್ಟಕರವಾದುದು. ಆದರೆ ಪರಮಸತ್ಯವನ್ನು ಅರಿಯುವ ಭಕ್ತನ ಮಾರ್ಗವು ಭಕ್ತಿ ಸೇವೆಯಿಂದ ಸುಪ್ರೀತನಾದ ಭಗವಂತನಿಂದಲೇ ನೇರವಾಗಿ ಬಂದಿದೆ. ಅಂದ್ರೆ ಈಗ ಅದ್ವೈತಿಗಳು ಮಾಡ್ತಾರಲ್ಲ, ಅದು ಕೂಡ ಮಾರ್ಗನೇ ಒಂದು. ಆದರೆ ನಿಜವಾಗ್ಲೂ ಅದರಲ್ಲಿ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆದರೆ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಏನಾಗುತ್ತೆ ಅಂದರೆ, ಭಗವಂತನಿಗೆ ನಾವು ಏನು ಕೆಲಸ ಮಾಡ್ತಾ ಇರ್ತೀವೋ ಅದೇ ಥರ ಭಗವಂತನಿಗೆ ಸೇವೆ ಮಾಡೋದು. ನಮ್ಗೆ ಆ ಕೆಲಸಗಳೆಲ್ಲ ಬರುತ್ತೆ, ಮಾಡೋದಕ್ಕೆ ಈಸಿ. ಅದಕ್ಕೆ ನಾವೇನು ಮಾಡ್ತೀವಿ, ಭಗವಂತನನ್ನು ಅದರಲ್ಲಿ ಸೇರಿಸ್ಕೊಳ್ಳೋದು ಅಷ್ಟೇ. ಭಗವಂತನಿಗೆ ನಾನು ಸಮರ್ಪಣೆ ಮಾಡ್ತಾ ನಾನು ಎಲ್ಲ ಕೆಲಸಗಳನ್ನು ಮಾಡೋದು. ಇದು ತುಂಬ ಈಸಿಯಾಗಿರುವಂಥ ಒಂದು ಮಾರ್ಗ. ಅದು ಕೂಡ ಭಗವಂತನಿಂದನೇ ನೇರವಾಗಿ ಬಂದಿರುವಂಥದ್ದು. ಪ್ರಾರಂಭದಲ್ಲಿಯೇ ವಿದುರರು ಅನೇಕ ಆರಂಭಿಕ ಭಕ್ತರ ಪರವಾಗಿ ಮೈತ್ರೇಯರಿಂದ ಭಕ್ತಿ ಸೇವಾ ಮಾರ್ಗದ ಬಗ್ಗೆ ಕೇಳಿದನು. ಇಂತಹ ಭಕ್ತಿ ಸೇವೆಯಿಂದ ಹೃದಯಾಂತರಾಳದಲ್ಲಿ ನೆಲೆಸಿದ ಭಗವಂತನು ಸುಪ್ರೀತನಾಗುತ್ತಾನೆ. ಆದ್ದರಿಂದ ಆ ಭಕ್ತಿ ಸೇವೆ ಮಾರ್ಗದ ವಿಚಾರವನ್ನು ತಿಳಿಸಿ ಎಂದನು. ಅಂದ್ರೆ ಇಲ್ಲಿ ವಿದುರರು ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ, ವಿದುರರು ಮೈತ್ರೇಯರಿಂದ ಭಕ್ತಿ ಸೇವಾ ಮಾರ್ಗದ ಬಗ್ಗೆ ಹೇಳಿ ಅಂತಂದ್ಬಿಟ್ಟು ಕೇಳಿರ್ತಾರಲ್ಲ. ಅಂದ್ರೆ ಈ ಒಂದು ಭಕ್ತಿ ಸೇವೆ ಅನ್ನೋದು ಏನಾಗುತ್ತೆ ಅಂತಂದ್ರೆ, ಹೃದಯಾಂತರಾಳದಲ್ಲಿ ಇರುವಂತ ಭಗವಂತ ಈ ಭಕ್ತಿ ಸೇವೆಯಿಂದ ಸಂತೋಷ ಪಡ್ತಾನೆ, ಸುಪ್ರೀತನಾಗ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ರಲ್ವಾ. ಅದಕ್ಕೋಸ್ಕರ ಆ ಭಕ್ತಿ ಮಾರ್ಗದ ವಿಚಾರವನ್ನ ನನಗೆ ತಿಳಿಸಿ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಒಂದಾದ್ಮೇಲೆ ಒಂದು. ಅಂದ್ರೆ ನಿಜವಾದ ಸುಖ ಹೆಂಗೆ ನಮಗೆ ಸಿಗುತ್ತೆ ಅಂತಂದ್ಬಿಟ್ಟು ಕೇಳ್ತಾರೆ. ಈಗ ಭಕ್ತಿ ಮಾರ್ಗದ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತಂದ್ಬಿಟ್ಟು ಕೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.